ಹಾಯ್ ನಮಸ್ಕಾರ ಎಲ್ರಿಗೂ. ಅಂತೂ ಇಂತೂ ವಾರ್ ಮುಗ್ದೋಯ್ತು, ಇಂಡಿಯಾ ಪಾಕಿಸ್ತಾನ್ ವಾರ್. ಬಟ್ ನಾವೆಲ್ಲ ಅಂದ್ಕೊಂಡಿದ್ವಿ ಈ ಬಾರಿ ಇದೇ ಕಾರಣವನ್ನು ಇಟ್ಕೊಂಡು ಭಾರತ ಪಾಕಿಸ್ತಾನವನ್ನು ಕಂಪ್ಲೀಟ್ ಅಟ್ಲೀಸ್ಟ್ ಫಸ್ಟ್ ಪಿ ಒ ಕೆ ಆಕ್ರಮಿತ ಪ್ರದೇಶವನ್ನು ವಶಪಡಿಸ್ಕೊಳ್ಬೇಕು, ಅಲ್ಲಿಂದ ಪಾಕ್ನ ಎಲ್ಲ ನಿರ್ನಾಮ ಮಾಡಬೇಕು ಅಂತ ನಾವೆಲ್ಲ ಎಷ್ಟು ಹೋಪ್ಸಿಟ್ಟಿದ್ವಲ್ಲ. ಅಟ್ಲೀಸ್ಟ್ ದಿಸ್ ಈಸ್ ದ ಫಸ್ಟ್ ಟೈಮ್ ವಿ ಗಾಟ್ ಅ ಚಾನ್ಸ್ ದಟ್ ಮೋದಿ ಗೌರ್ಮೆಂಟ್ ವಿಲ್ ಗೋ ಆ್ಯಂಡ್ ಅಟ್ಯಾಕ್ ದ ಪಾಕಿಸ್ತಾನ್. ಆ್ಯಂಡ್ ಎಲ್ಲ ನಮ್ಮ ಭೂಮಿಯನ್ನು ಹಾಗೂ ಪಾಕಿಸ್ತಾನ ಕೂಡ ನಮ್ಮ ಭೂಮಿನೇ ಅಲ್ವಾ, ಭಾರತದ ಭೂಮಿನೇ. ಭಾರತವು ಡಿವೈಡ್ ಆದಾಗ ಪಾಕಿಸ್ತಾನ ಆಯಿತು. ಸೊ ನಮ್ಮ ಭೂಮಿಯನ್ನು ಕಂಪ್ಲೀಟಾಗಿ ಮತ್ತೆ ವಶಪಡಿಸ್ಕೊಳ್ತೀವಿ ಅಂತ ಎಲ್ಲ ಭಾರತೀಯರು, ನಾನು ಒಬ್ಬರೇ ಅಂತ ಹೇಳಲ್ಲ, ಐ ಆಮ್ ನಾಟ್ ಡಿಸ್ಕ್ರಿಮಿನೇಟಿಂಗ್ ಎನಿ ಕಾಸ್ಟ್. ಭಾರತ ಅಂದರೆ ಭಾರತದಲ್ಲಿರುವ ಎಲ್ಲ ಹಿಂದೂ ಮುಸ್ಲಿಂ ಎಲ್ಲರೂ ಸೇರಿ ನಾವು ಹಾಗೆ ಅಂದ್ಕೊಂಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ವಾರ್ ಸ್ಟಾಪ್ ಆಯಿತು. ಸೊ ನಾವೆಲ್ಲ ಕೆಲವೊಬ್ಬರು ಅಸಮಾಧಾನಗೊಂಡಿರ್ಬೋದಲ್ವ. ಬಟ್ ಒಂದು ಮಾತಿದೆ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಯಾಕೆ ಅಂತ. ಸೊ ಪಾಕಿಸ್ತಾನ ಅಂದರೆ ನಮಗೆಲ್ಲ ಗುಬ್ಬಿ ಹಾಗೆ ಇದ್ದಾಗೆ. ಇಂಡಿಯಾ ಮನಸ್ಸು ಮಾಡಿದ್ರೆ ಒಂದೇ ದಿವಸಕ್ಕೆ ಇಡೀ ಪಾಕಿಸ್ತಾನನ ನಿರ್ನಾಮ ಮಾಡ್ಬೋದು, ಅಷ್ಟೊಂದು ಶಕ್ತಿ ಭಾರತದಲ್ಲಿದೆ ಹಾಗೂ ನಮ್ಮ ಸರ್ಕಾರಕ್ಕಿದೆ. ವಿ ಹ್ಯಾವ್ ದ್ಯಾಟ್ ಮಚ್ ಆಫ್ ಎಕ್ವಿಪ್ಡ್ ವೆಪನ್ಸ್ ಇನ್ ಅವರ್ ಕಂಟ್ರಿ. ಬಟ್ ಒಂದು ಮಾತು ಹೇಳ್ತಾರೆ, ಇವನ್ ಇನ್ ಭಗವದ್ಗೀತೆಯಲ್ಲಾಯಿತು, ನಮ್ಮ ಸನಾತನ ಧರ್ಮದಲ್ಲಿ ಏನಂದು ಹೇಳೋದು, ಯಾವತ್ತೂ ಯಾರು ದುರ್ಬಲರ ಮೇಲೆ ಯಾವತ್ತೂ ಅಟ್ಯಾಕ್ ಮಾಡಬಾರ್ದು. ಯಾರು ದುರ್ಬಲರ ಮೇಲೆ ದಾಳಿ ಮಾಡಿ ಗೆಲ್ತಾನೋ ಅವನು ಪರಾಕ್ರಮಿ ಅಲ್ಲ. ಯಾರ ಜೊತೆ ಹೋರಾಡಬೇಕು, ಸರಿ ಸಮಾನಾಂತರವಾದರ ಮೇಲೆ ಹೋರಾಡಬೇಕು. ಸೊ ಇದು ಇನ್ನೊಂದು ಸಾರಿ ಭಾರತ ಪ್ರೂವ್ ಮಾಡಿದೆ, ಭಾರತ ಶಾಂತಿಗೋಸ್ಕರ ಏನನ್ನಾದರೂ ಮಾಡುತ್ತೆ. ಹಾಗೂ ಯುದ್ಧಕ್ಕೆ ಒಂದು ಎಥಿಕ್ಸ್ ಅಂತ ಇರ್ತದೆ. ಸಿಕ್ಕವ್ರ ಮೇಲೆಲ್ಲ ಅಟ್ಯಾಕ್ ಮಾಡೋಂಗಿಲ್ಲ, ನಿಹತ್ಯ ಮೇಲೆ ಅಟ್ಯಾಕ್ ಮಾಡಲ್ಲ, ಯಾರು ಅಸ್ತ್ರಗಳನ್ನಿರಲ್ಲ ಅವ್ರ ಮೇಲೆ ಅಟ್ಯಾಕ್ ಮಾಡೋಕ್ಕಾಗಲ್ಲ. ಸೊ ಅವ್ರ ಹತ್ರ ನಮಗೆ ಕಂಪೇರ್ ಮಾಡಿದ್ರೆ ತುಂಬ ವೆಪನ್ಸ್ ಕಡಿಮೆ. ಸೊ ಹಾಗಾಗಿ ದುರ್ಬಲರ ಮೇಲೆ ಯಾಕೆ ನಾವು ಬಲಿಷ್ಠರಾದವರು ಅಟ್ಯಾಕ್ ಮಾಡೋದು. ಅಟ್ಲೀಸ್ಟ್ ನಾವು ಸುಮ್ಮನೆ ಕೂಡಲ್ಲ ಅನ್ನೋದು ಗೊತ್ತಾಯ್ತಲ್ಲ. ಮೋದಿ ಗೌರ್ಮೆಂಟ್ ಲಾಸ್ಟ್ 75 ಇಯರ್ಸಲ್ಲಿ ಎಂತೆಷ್ಟೊಂದು ಅಟ್ಯಾಕ್ ಆಯಿತು. ಯಾವ ಸರ್ಕಾರನೂ ಕೂಡ ಅಥವಾ ಯಾವ ಮಂತ್ರಿನೂ ಕೂಡ ವಾಪಸ್ ದಾಳಿ ಮಾಡಿ ಸ್ಟಾಪ್ ಮಾಡೋಷ್ಟು ಯೋಚನೆ ಯಾರೂ ಮಾಡಿರಲಿಲ್ಲ. ಬಟ್ ಮೋದಿ ಸರ್ಕಾರ ಫಸ್ಟ್ ಟೈಮ್ ಅಟ್ಯಾಕ್ ಮಾಡಿ ಹೊಡೆದಾಕಿ ಅವರು ಡೈರೆಕ್ಟ್ ನಮ್ಮ ಹತ್ರ ಸ್ಟಾಪ್ ಮಾಡಿ, ಭಾರತದಲ್ಲಿ ಸ್ಟಾಪ್ ಮಾಡಿ ಅಂತ ಕೇಳೋಕ್ಕೆ ಅಸಹ್ಯ ಪಟ್ಕೊಂಡು ಕೇಳಿದರೆ ಅವ್ರ ಮರ್ಯಾದೆ ಹೋಗ್ಬಿಡುತ್ತಲ್ಲ. ಹೋಗಿ ಅಮೇರಿಕಾದವ್ರನ್ನ ಭೇಟಿಯಾಗಿ ಅವರ ಮುಖಾಂತರ ಯುದ್ಧವನ್ನು ಸ್ಟಾಪ್ ಮಾಡೋಕ್ಕೆ ರಿಕ್ವೆಸ್ಟ್ ಮಾಡಿಕೊಂಡ್ರು. ಆ ಬೇಸಿಸ್ ಮೇಲೆ ನಮ್ಗೆ ಗೊತ್ತಿರೋದಿಷ್ಟೇ, ನಾವು ಸಿಂಪಲಾಗಿ ಯೋಚನೆ ಮಾಡ್ತೀವಿ. ಬಟ್ ಇನ್ನು ಡೀಪಾಗಿ ಯೂಸ್ ಮಾಡಿದ್ರೆ ರಾಷ್ಟ್ರೀಯ ರಾಜಕಾರಣ ಅಥವಾ ಫಾರಿನ್ ಕಂಟ್ರೀಸ್ ಎಲ್ಲ ಕಂಪೇರ್ ಮಾಡಿದ್ರೆ ದೇರ್ ವಿಲ್ ಬಿ ಲಾಟ್ ಆಫ್ ಕನ್ಸ್ಟ್ರೆಂಟ್, ಲಾಟ್ ಆಫ್ ಅಡೆತಡೆಗಳಿರುತ್ತೆ. ಒಂದು ದೇಶದ ಮೇಲೆ ಯುದ್ಧ ಮಾಡೋದು ಅಷ್ಟು ಸಾಮಾನ್ಯ ಅಲ್ಲ. ನಾಗರಿಕರಿಗೆ ಯಾವುದೇ ಸಮಸ್ಯೆ ಆಗಬಾರ್ದು, ಒಂದು ದೇಶದ ನಾಗರಿಕರಿಗೆ ಹಾಗೆ ಯುದ್ಧವನ್ನು ಮಾಡಬೇಕು. ಸೊ ಈ ಯುದ್ಧದಲ್ಲೂ ಕೂಡ ನಾವು ಭಾರತೀಯರು, ನಮ್ಮ ದೇಶದ ಸೈನಿಕರು ಯಾವುದೇ ನಾಗರಿಕರ ಮೇಲೆ ಅಟ್ಯಾಕ್ ಮಾಡಿಲ್ಲ. ಅವರು ಟಾರ್ಗೆಟ್ ಇದ್ದು ಕೇವಲ ಉಗ್ರವಾದಿಗಳು. ಈಗಲೂ ಕೂಡ ನಾವು ಯುದ್ಧವನ್ನು ಸ್ಟಾಪ್ ಮಾಡಿದರೆ ಈಗಲೂ ಕೂಡ ಖಂಡಿತ ಹೇಳ್ತಾರೆ, ಇದು ನಾವು ಯುದ್ಧನ ಸ್ಟಾಪ್ ಮಾಡಿರೋದು ಟೆಂಪ್ರರಿ ಮಾತ್ರ. ಉಗ್ರವಾದಿಗಳ ಮೇಲೆ ನಾವು ಉಗ್ರವಾದಿ ಚಟುವಟಿಕೆಗಳನ್ನ ಯಾವತ್ತೂ ಸ್ಟಾಪ್ ಮಾಡೋದಿಲ್ಲ ಅಂತ ಮೋದಿ ಖಡಕಾಗಿ ವಾರ್ ಮಾಡಿದ್ದಾರೆ. ಸೊ ಆಲ್ ದ ಬೆಸ್ಟ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಮೋದಿಜಿ. ಆ್ಯಂಡ್ ಇಟ್ ವಾಸ್ ಅ ಬ್ಯೂಟಿಫುಲ್ ಪ್ರಾಜೆಕ್ಟ್. ಆಪರೇಷನ್ ಸಿಂಧೂರ್, ಯಾರು ಕುಂಕುಮವನ್ನು ಅಳಿಸಿ ಹಾಕಿದರೆ ಅವರಿಗೆ ನೆಮ್ಮದಿಯನ್ನು ತರುವಂತಹ ಒಂದು ಯುದ್ಧ. ಸೊ ವೆರಿ ಪ್ರೌಡ್ ಆಫ್ ಇಂಡಿಯಾ, ಪ್ರೌಡ್ ಆಫ್ ಮೋದಿಜಿ, ಪ್ರೌಡ್ ಆಫ್ ಇಂಡಿಯನ್ ಗೌರ್ಮೆಂಟ್. ಆ್ಯಂಡ್ ಲೆಟ್ಸ್ ಡೂ ಗುಡ್ ಥಿಂಗ್ಸ್ ಫಾರ್ ದ ನೇಷನ್. ಹ್ಯಾವ್ ಅ ಗುಡ್ ಡೇ, ಎಂಜಾಯ್. ಥ್ಯಾಂಕ್ ಯು. ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಐ ಆಮ್ ಅ ನ್ಯೂ ಯೂಟ್ಯೂಬರ್ ಪ್ಲಾನಿಂಗ್ ಟು ಕಮ್ ಅಪ್ ವಿತ್ ನ್ಯೂ ವಿಡಿಯೋಸ್. ಇಷ್ಟ ಆದರೆ ಈ ಯೋಗಿ ಅಟ್ ಗದಗ್ ಅನ್ನೋ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. In future, I will come up with some good videos. Thank you. Have a wonderful day. Beautiful Sunday.